ರೈಲ್ವೆ ಪ್ರಯಾಣಿಕರಿಗೆ ಸಿಹಿ ಸುದ್ದಿ. ಸುಮಾರು 100 ರೈಲು ನಿಲ್ದಾಣಗಳಲ್ಲಿ ಎಕಾನಮಿ ಮೀಲ್ಸ್ ಐಎಸ್ಆರ್ಟಿಸಿ ಪರಿಚಯಿಸುತ್ತಿದೆ. ಇದರಿಂದ ಪ್ರಯಾಣಿಕರಿಗೆ ಕಡಿಮೆ ದರದಲ್ಲಿ ಆಹಾರ ಸಿಗುವ ಪ್ಲಾನ್ ರೈಲ್ವೆ ಇಲಾಖೆ ಮಾಡಿದೆ. ಹಾಗಾದ್ರೆ ಏನಿದು ಎಕಾನಮಿ ಮೀಲ್ಸ್? ಯಾವೆಲ್ಲ ರೈಲು ನಿಲ್ದಾಣಗಳಲ್ಲಿ ಈ ಸೌಲಭ್ಯ ಸಿಗುತ್ತೆ ಅಂತ ಮಾಹಿತಿ ಇಲ್ಲಿದೆ. ರೈಲ್ವೆ ಪ್ರಯಾಣಿಕರಿಗೆ ಸಂತಸದ ಸುದ್ದಿ. ಭಾರತೀಯ ರೈಲ್ವೆ ಅಡುಗೆ ಮತ್ತು ಪ್ರವಾಸೋದ್ಯಮ ನಿಗಮವು ಪ್ರಯಾಣಿಕರಿಗೆ ಅನುಕೂಲವಾಗಲು ಎಕಾನಮಿ ಮೀಲ್ಸ್ ಅನ್ನ ಅತಿ ಕಡಿಮೆ ಬೆಲೆಗೆ ಪರಿಚಯಿಸುತ್ತಿದೆ. ಈ ಊಟವು ಪ್ರಯಾಣಿಕರಿಗೆ ಕೈಗೆಟುಕುವ ದರದಲ್ಲಿ ಅಂದರೆ ಕೇವಲ 20 ರೂಪಾಯಿಯಲ್ಲಿ ಒದಗಿಸುತ್ತದೆ. ಇದು ಭಾರತದ ಎಲ್ಲಾ ರೈಲು ನಿಲ್ದಾಣಗಳಲ್ಲಿ ಅಲ್ಲದೆ ಆಯ್ದ ರೈಲು ನಿಲ್ದಾಣಗಳಲ್ಲಿ ಮಾತ್ರ ಸೇವೆ ಸಲ್ಲಿಸುತ್ತದೆ. ಎಕಾನಮಿ ಮೀಲ್ಸ್ ಪಾಕೆಟ್ ಸ್ನೇಹಿ ಊಟ ಒದಗಿಸುವ ಗುರಿ. ವಾಸ್ತವವಾಗಿ ಕಂಪಾರ್ಟ್ಮೆಂಟ್ಗಳಲ್ಲಿ ಪ್ರಯಾಣಿಸುವವರಿಗೆ ಮತ್ತು ಅವರ ಪ್ರಯಾಣದ ಸಮಯದಲ್ಲಿ ಬಜೆಟ್ ಸ್ನೇಹಿ ಮತ್ತು ಆರೋಗ್ಯಕರ ಆಹಾರ ಒದಗಿಸುವ ಚಿಂತನೆ. ಆನ್ಬೋರ್ಡ್ ಸೇವೆಗಳನ್ನು ಸುಧಾರಿಸಲು ಐಆರ್ಸಿಟಿಸಿ ಎಕಾನಮಿ ಮೀಲ್ಸ್ ಆರಂಭಿಸುತ್ತಿದೆ. ಪ್ರಯಾಣಿಕರಿಗೆ ಪಾಕೆಟ್ ಸ್ನೇಹಿ ಊಟದ ಆಯ್ಕೆಗಳನ್ನು ಒದಗಿಸುವ ಗುರಿಯನ್ನ ಹೊಂದಿದೆ. ಈ ಉಪಕ್ರಮವು ಭಾರತದಲ್ಲಿರುವ 100 ನಿಲ್ದಾಣಗಳಲ್ಲಿ ಮಾತ್ರ ಪ್ರಾರಂಭಿಸಲಾಗುತ್ತದೆ. ಒಟ್ಟು 150 ಕಡೆ ಊಟದ ಕೌಂಟರ್ಗಳನ್ನು ಸ್ಥಾಪಿಸುವ ಚಿಂತನೆ ನಡೆಸಿದೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ವಿಸ್ತರಿಸುವ ಭರವಸೆಯನ್ನ ಹೊಂದಿದೆ. 20 ರೂಪಾಯಿ ಮತ್ತು 50 ರೂಪಾಯಿಗಳ ಮೀಲ್ಸ್. ಪ್ರಯಾಣಿಕರು ಕೌಂಟರ್ಗಳಲ್ಲಿ ಲಭ್ಯವಿರುವ 2 ಊಟದ ಆಯ್ಕೆಗಳಲ್ಲಿ ತಮಗಿಷ್ಟವಾದ ಆಯ್ಕೆಯನ್ನ ಆರಿಸಿಕೊಳ್ಳಬಹುದು. 20 ರೂಪಾಯಿಯ ಎಕಾನಮಿ ಮೀಲ್ಸ್ ಮತ್ತು 50 ರೂಪಾಯಿಯ ಸ್ನ್ಯಾಕ್ ಮೀಲ್ಸ್. ಈ ಊಟದ ಆಯ್ಕೆಗಳ ಲಭ್ಯತೆಯು ಕಾಯ್ದಿರಿಸಿದ ಕಂಪಾರ್ಟ್ಮೆಂಟ್ಗಳಲ್ಲಿ ಪ್ರಯಾಣಿಸುವ ಪ್ರಯಾಣಿಕರಿಗೆ ಸುಲಭ ಪ್ರವೇಶವನ್ನ ಖಾತ್ರಿಗೊಳಿಸುತ್ತದೆ. ಎಲ್ಲೆಲ್ಲಿ ಬರಲಿದೆ ಎಕಾನಮಿ ಮೀಲ್ಸ್? ಹೈದರಾಬಾದ್, ವಿಜಯವಾಡ, ರೇಣಿಗುಂಟ, ಗುಂತಕಲ್, ತಿರುಪತಿ, ರಾಜಮಂಡ್ರಿ, ವಿಕಾರಾಬಾದ್, ಪಾಕಲ, ಧೋನೆ, ನಂದ್ಯಾಲ್, ಪೂರ್ಣ ಮತ್ತು ಔರಂಗಾಬಾದ್ ಸೇರಿದಂತೆ ದಕ್ಷಿಣ ಮಧ್ಯ ರೈಲ್ವೆ ಮಾರ್ಗದ ನಿಲ್ದಾಣಗಳಲ್ಲಿ ಎಕಾನಮಿ ಮೀಲ್ಸ್ ಬರಲಿದೆ ಎಂದು ರೈಲ್ವೆ ಇಲಾಖೆ ಹೇಳಿದೆ. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.